ನಮಸ್ಕಾರ, ಏನು ಸಮಾಚಾರ. ನಾನು ಟೆಕ್ ಅಭ್ಯ. ಏನ್ರಿಪ್ಪ ಅಂತಂದ್ರೆ ಇವತ್ತು ನಮ್ಮ ಸ್ಟುಡಿಯೋ ಒಳಗೆ ಏನು ನಾವು ಅನ್ಬಾಕ್ಸಿಂಗ್ ಮಾಡಕತ್ತೀವಿ, ಇವತ್ತಿನವರೆಗೂ ಇಷ್ಟು ಎಕ್ಸ್ಪೆನ್ಸಿವ್ ಅನ್ಬಾಕ್ಸಿಂಗ್ ಆಗೇ ಇಲ್ಲ. ಅಫ್ಕೋರ್ಸ್ ಏನಪ್ಪ ಅಂತಂದ್ರೆ ನಾವು ಇವತ್ತಿನವರೆಗೂ ಏನು ಅನ್ಬಾಕ್ಸಿಂಗ್ ಮಾಡೀವಿ ಎಲ್ಲ ಸನ್ಶೈನ್ ಗ್ರಾಜೆಟ್ ಅಪ್ಡೇಟ್ ಮಾಡೀವಿ. ಸೊ ಇವತ್ತು ನಮ್ಮ ಸ್ಟುಡಿಯೋ ಒಳಗೆ ಏನು ಅನ್ಬಾಕ್ಸಿಂಗ್ ಮಾಡಕತ್ತೀವಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಐತಿ ಇವತ್ತಿನವರೆಗೂ ನಾವು ಅನ್ಬಾಕ್ಸಿಂಗ್ ಮಾಡಿದ್ರೊಳಗೆ. ಆಮೇಲೆ ಇವತ್ತು ಏನು ಅನ್ಬಾಕ್ಸಿಂಗ್ ಮಾಡಕತ್ತೀವಿ ಅಂತಂದ್ರೆ ಬೋಟ್ ಅವ್ರದ್ದು ಅವಂತಿ 551 Pro ಅಂತ ಸೌಂಡ್ ಬಾರ್ ಐತಿ. ಸೊ ಆ ಸೌಂಡ್ ಬಾರ್ ಒಳಗೆ ಎರಡು ಆಪ್ಷನ್ ಐತಿ, ಒಂದು ಬೋಟ್ ಅವಂತಿ 1550 ಮತ್ತು ಬೋಟ್ ಅವಂತಿ 155 Pro ಅಂತ. ನಾವು ಲೇಟೆಸ್ಟ್ ವರ್ಷನ್ ಅದರೊಳಗೆ ಅನ್ಬಾಕ್ಸಿಂಗ್ ಮಾಡಕತ್ತೀವಿ. ಇದು ಬೋಟ್ ಅವಂತಿ 155 Pro ಅಂತ. ಏನು ಅದ್ರಾಗ ಏನು ಚಲೋ ಐತಿ, ಏನು ಚಲೋ ಇಲ್ಲ, ಅದು ಎಷ್ಟು ಕಾಸ್ಟಿಗೆ ಅನ್ಬಾಕ್ಸಿಂಗ್ ಎಷ್ಟು ಕಾಸ್ಟಿಗೆ ಪರ್ಚೇಸ್ ಮಾಡ್ಬೋದು, ಎಷ್ಟು ಕಾಸ್ಟಿಗೆ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ, ಯಾವುದು ಅದ್ರೊಳಗೆ ಫ್ಯೂಚರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಇದಾವೆ, ಹೆಂಗೈತಿ, ಏನೈತಿ, ಅದ್ರೊಳಗೆ ಏನೇನು ಆಕ್ಸೆಸರೀಸ್ ಇದಾವೆ, ಮತ್ತು ಎಷ್ಟು ರೇಟಿಗೆ ಪರ್ಚೇಸ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಹೇಳ್ತೀನಿ. ಮತ್ತು ಅದಕ್ಕೂ ಮುಂಚೆ ನಮ್ಮ ಟೆಕ್ ಅಭ್ಯ UK ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾವು ಇನ್ಸ್ಟಾಗ್ರಾಮ್ ಪೇಜ್ ಒಳಗೂ ಅವೈಲೇಬಲ್ ಇದೀವಿ, ಟೆಕ್ ಅಭ್ಯ UK ಅಂತ, ಅಲ್ಲೂ ಫಾಲೋ ಮಾಡಿರಿ. ಬರ್ರಿ ಏನೈತಿ ಹೆಂಗೈತಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬರ್ರಿ. ಬರ್ರಿ ಲೆಟ್ ಸ್ಟಾರ್ಟ್ ಮಾಡೋಣ. ಈ ರೀತಿ ಇದೆ ಪ್ಯಾಕಿಂಗು. ಸೊ ಫಸ್ಟು ಎಲ್ಲ ಕ್ಲೀನಾಗಿ ಸೇಫ್ಟಿ ಪ್ಯಾಕಿಂಗ್ ಇದೆ ಆಯಿತಾ. ಸೊ ನೋಡಿರಿ, ಇವಾಗ ಇದು ಒಂದು ಉಪ್ಪರ್ ಇದೆ. ಸೊ ಇದನ್ನು ತೆಗೆದು ಸೈಡಲ್ಲಿ ಇಟ್ಕೊತೀನಿ. ಸೊ ಅದು ಬಿಟ್ಟರೆ ಇಲ್ಲಿ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದೆ ಆಯಿತಾ, ಅಫ್ಕೋರ್ಸ್ ಚೆನ್ನಾಗಿದೆ. ಯಾಕಂದರೆ ಪಾಪ್ಯುಲರ್ ಬ್ರ್ಯಾಂಡ್ ಆಯಿತಾ, ಒನ್ ಆಫ್ ದಿ ಸೌಂಡ್ ಮತ್ತು ಸ್ಪೀಕರ್ ಪ್ರೊಡ್ಯೂಸ್ ಮಾಡುವಲ್ಲಿ 1 ನಂಬರ್ ಪಾಪ್ಯುಲರ್ ಕಂಪನಿ ಇವಾಗ ಇಂಡಿಯಾದಲ್ಲಿ. ಕಡಿಮೆ ಟೈಮಲ್ಲಿ ಈ ಒಂದು ಬ್ರ್ಯಾಂಡ್ ಹೆವಿ ಪಾಪ್ಯುಲರ್ ಆಗಿದೆ. ಬೋಟ್ ಅನ್ನುವಂಥದ್ದು ಮೊದಲು ಪಾಪ್ಯುಲರ್ ಅಂತ ಬಾಸ್ ಬರ್ತಿತ್ತು, ಆಮೇಲೆ ಸೋನಿ ಬರ್ತಿತ್ತು. ಬಟ್ ಕಡಿಮೆ ಟೈಮಲ್ಲಿ ಇಂಡಿಯಾದಲ್ಲಿ ಒನ್ ಆಫ್ ದಿ ಬೆಸ್ಟ್ ಕಂಪನಿ ಪಾಪ್ಯುಲರ್ ಆಗಿದೆ. ಇದು ಒಂದೇ ಅಲ್ಲ, ಇವ್ರದ್ದು ವಾಚ್ಗಳಿದೆ, ಇಯರ್ಬಡ್ಸ್ಗಳಿದೆ, ಮತ್ತು ಸ್ಪೀಕರ್ಸ್ಗಳಿದೆ. ಅಫ್ಕೋರ್ಸ್ ತುಂಬ ಇದೆ. ಇನ್ನು ಮುಂದೆ ಬರೋ ದಿನದಲ್ಲಿ ಹೆವಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಬರ್ಬೋದು ಕೂಡ. ಇವ್ರದ್ದು ಹೇಳೋಕ್ಕಾಗಲ್ಲ, ಮುಂದೆ ಒಂದಿನ TV ಕೂಡ ಬರ್ಬೋದು ಅಂತ. ಒಳ್ಳೆ ಬ್ರ್ಯಾಂಡ್ ಕೂಡ ಹೌದು, ಅಷ್ಟು ಒಳ್ಳೆ ಮಾರ್ಕೆಟಿಂಗ್ ಕೂಡ ಇದೆ ಇವ್ರದ್ದು ಇವಾಗ. ಸೊ ಬನ್ನಿ ಇವಾಗ ಓಪನ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಾನು ತೋರಿಸ್ತೀನಿ. ಇದು ನೋಡಿ, ಒಂದು ಆಕ್ಸ್ ಕೇಬಲ್ ಇರುವಂಥದ್ದು. ಬಿಲ್ಡ್ ಕ್ವಾಲಿಟಿ ಕೂಡ ಸಾಲಿಡ್ ಇದೆ ಮಾತ್ರ ಆಕ್ಸ್ ಕೇಬಲ್ದು, ನೋಡ್ಬೋದು ನೀವು. ಆಕ್ಸ್ ಕೇಬಲ್ ಇರುವಂಥದ್ದು. ಇದನ್ನು ಸೈಡ್ಗೆ ಇಟ್ಕೊತೀನಿ. ಅದು ಬಿಟ್ಟರೆ ಒಂದು ಸಾಲಿಡ್ ಬಿಲ್ಡ್ ಇರುವಂಥ ಒಂದು ಸಖತ್ತಾಗಿರುವಂಥ ರಿಮೋಟ್ ಕೂಡ ಇದೆ, ನೋಡ್ಬೋದು. ಎಷ್ಟು ಹ್ಯಾಂಡಿ ಗ್ರಿಪ್ ಆಗಿದೆ ಮಾತ್ರ ರಿಮೋಟ್ ಕೂಡ. ರಿಮೋಟ್ ಒಂದು ಸಖತ್ತಾಗಿದೆ, ಒಂದು ರೀತಿ ಹೆವಿ ದೊಡ್ಡ TV ಬರುತ್ತಲ್ಲ ಆ ಥರ TV ರಿಮೋಟ್ ಇದ್ದಂಗೆ ಇದೆ, ಒಂದು ರೀತಿ ಚೆನ್ನಾಗಿದೆ. ಏನು ಹೆಸರಿಡ್ ಹೋಗೋದಕ್ಕಂತೂ ಆಗಲ್ಲ. ಸೊ ಅದು ಬಿಟ್ಟರೆ ಒಂದು ಕ್ವಿಕ್ ಗೈಡ್ ಇದೆ, ಯೂಸರ್ ಮ್ಯಾನ್ಯಲ್ ಏನಂತೀವಿ ನಾವು. ಸೊ ಕ್ವಿಕ್ ಗೈಡ್ಗಳಿದೆ. ಇದೆಲ್ಲ ನಾವು ಓದೋಷ್ಟು ಟೈಮ್ ಇಲ್ಲ, ಕೆಪಾಸಿಟಿನೂ ಇಲ್ಲ ನಮಗೆ. ಸೊ ಅದು ಬಿಟ್ಟರೆ ವಾಲ್ ಮೌಂಟ್ ಮಾಡೋದಕ್ಕೆ ಒಂದು ಸ್ಕ್ರೂಗಳಿರುವಂಥದ್ದು 2. ಸೊ ಇದನ್ನು ವಾಲ್ ಮೌಂಟ್ ಮಾಡ್ಬೋದು ಅಂತ ನಾವು. ಸೊ ಕೆಳಗೂ ಕೂಡ ಇರ್ಬೋದು, ವಾಲ್ ಮೌಂಟ್ ಕೂಡ ಮಾಡ್ಬೋದು. ಇದಕ್ಕೆ ವಾಲ್ ಮೌಂಟ್ ಮಾಡುವಂಥ ಆಪ್ಷನ್ ಕೂಡ ಇದೆ ಅಫ್ಕೋರ್ಸ್. ಅದು ಬಿಟ್ಟರೆ ರಿಮೋಟ್ಗಾಗಿ 2 ಶೆಲ್ ಕೂಡ ಇವರೇ ಪ್ರೊಡ್ಯೂಸ್ ಮಾಡಿದ್ದಾರೆ ಆಯಿತಾ. ಏನೂ ಪರ್ಚೇಸ್ ಮಾಡೋ ಅವಶ್ಯಕತೆಯೇ ಇಲ್ಲ ನೀವು. ಸೊ 2 ಒಳ್ಳೆ ಏನೋ ಕಂಪನಿದು ಅಲ್ಲ, ನನ್ನ ಪ್ರಕಾರ ಚೈನಾ ಮೇಡ್ ಅನಿಸ್ತಾ ಇದೆ. ಶೆಲ್ಲು ಬರ್ಬೋದು, ಆದರೂ 1 ತಿಂಗಳು 2 ತಿಂಗಳು ಏನೂ ತೊಂದರೆ ಇಲ್ಲ ನೀವು ಹಚ್ಚಿ ನೋಡೋದಕ್ಕೆ. ಸೊ ನಾನು ಸ್ವಲ್ಪ ದಿನ ಆದಮೇಲೆ ನೀವು ಶೆಲ್ ಚೇಂಜ್ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಇಷ್ಟು ಇರುವಂಥದ್ದು. ಅದು ಬಿಟ್ಟರೆ ನೀವು ನೋಡ್ಬೋದು ಉಪ್ಪರು ಒಂದು ಒಳ್ಳೆ ಹೆವಿ ಭಾರ ಇದೆ, ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿಲಿದೆ. ನೀವು ಈ ಡಿಸೈನ್ ನೋಡ್ಬೋದು, ಉಪ್ಪರದ ಫ್ರಂಟ್ ಡಿಸೈನು. ವಾ ಹೆವಿ ಇದೆ, ಸಖತ್ತಾಗಿದೆ. ನನ್ನ ಪ್ರಕಾರ ಇದು ಒಂಥರ ಮೆಟಾಲಿಕ್ ಅಲ್ಲ, ಒಂಥರ ಫೈಬರ್ ಬಿಲ್ಡ್ ಇರುವಂಥದ್ದು. ಇಲ್ಲಿ ಒಂದು ಫೈಬರ್ ಬಿಲ್ಡಲ್ಲಿ ಒಂದು ಬ್ಲ್ಯಾಕಲ್ಲಿ ಇರುವಂಥದ್ದು ಒಂದು ರೀತಿ. ಇಲ್ಲಿ ಬೋಟ್ ಅವರ ಒಂದು ಬ್ರ್ಯಾಂಡಿಂಗ್ ಇರುವಂಥದ್ದು, ಮತ್ತು ಇದು ಒಂದು ಶೈನಿಂಗ್ ಫಿನಿಷಲ್ಲಿರುವಂಥದ್ದು, ಇದು ಒಂದು ಮ್ಯಾಟ್ ಫಿನಿಷಲ್ಲಿರುವಂಥದ್ದು. ಇನ್ನು ಅದು ಬಿಟ್ಟರೆ ಇದು ಉಪ್ಪರೇನೋ ವುಡನ್ ಬಾಕ್ಸ್ ಇರುವಂಥದ್ದು, ವುಡನ್ ಬಿಲ್ಡ್ ಆಗಿದೆ. 4 ಸೈಡು ವುಡನ್ ಬಿಲ್ಡ್ ಆಗಿದೆ. ಫ್ರಂಟ್ ಸೈಡ್ ಏನಿದೆ ಇದು ಟೋಟಲಿ ನೀವು ಗಮನಿಸ್ತಿರ್ಬೋದು, ಟೋಟಲಿ ಒಂದು ಫೈಬರ್ ಬಿಲ್ಡ್ ಇರುವಂಥದ್ದು. ತುಂಬ ಚೆನ್ನಾಗಿದೆ ಆಯಿತಾ. ಏನೋ ಒಂದು ರೀತಿ ಎಷ್ಟೋ ಒಂದು 20-30 ಸಾವಿರದ್ದು ಒಂದು ಸ್ಪೀಕರ್ ಥರನೇ ಕಾಣ್ತಾ ಇದೆ ನೋಡೋದಕ್ಕೆ, ಸಖತ್ತಾಗಿದೆ. ಪರ್ಚೇಸ್ ಮಾಡಬಹುದು. ಇದರ ಒಂದು ಸೌಂಡ್ ಕ್ಲಾರಿಟಿ ನಾನು ನೋಡಿಲ್ಲ, ಅದು ನೋಡಿ ಹೇಳ್ತೀನಿ ಯಾವ ರೀತಿ ಅಂತ. ಬಟ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಹೆವಿ ಇದೆ. ಅದು ಬಿಟ್ಟರೆ ಇದನ್ನು ನಾನು ಸೈಡ್ ಇಟ್ಕೊತೀನಿ, ಇದನ್ನು ಆಮೇಲೆ ತೋರಿಸ್ತೀನಿ ನಾನು. ಸೌಂಡ್ ಬಾರ್ ಇರುವಂಥದ್ದು ಆಯಿತಾ, ಸೌಂಡ್ ಬಾರ್ ಇದು ಕೂಡ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಇದು ಅದಕ್ಕಿಂತ ಇದು ಹೆವಿ ವೇಟ್ ಇದೆ.
ಗಮನಿಸ್ತಿರ್ಬೋದು ನೀವು, ಇದರಲ್ಲೂ ಕೂಡ ಒಂದು ಒಳ್ಳೆ ಸ್ಟೀಲ್ ಬ್ರ್ಯಾಂಡಿಂಗ್ ಇರುವಂಥದ್ದು, ಮೇಲೆ ಸ್ಟೀಲ್ ಬ್ರ್ಯಾಂಡಿಂಗ್ ಮತ್ತು ಫೈಬರ್ ಬ್ರ್ಯಾಂಡಿಂಗನ್ನು ಕಾಣಿಸ್ತಾ ಇರೋದು ಬೋಟ್ದು. ಸೊ ಇನ್ನು ಇದು ಮೇಲ್ಭಾಗ ಏನಿದೆ ಅಲ್ಲ, ಬ್ಲ್ಯಾಕಲ್ಲಿ ಒಂದು ಮೆಟಾಲಿಕಲ್ಲಿ ಇರುವಂಥದ್ದು ಸಖತ್ತಾಗಿದೆ, ಮೆಟಾಲಿಕ್ ಬಿಲ್ಡಲ್ಲಿ ಇರುವಂಥದ್ದು. ಸೊ ಇನ್ನು ಅದು ಬಿಟ್ಟರೆ ಇಲ್ಲಿ ಮಿಡಲಲ್ಲಿ ಒಂದು ಡಿಸ್ಪ್ಲೇ ಇರುತ್ತೆ, ನಾನು ಹಚ್ಚಿ ತೋರಿಸ್ತೀನಿ ಆಮೇಲೆ. ಈ ಮಿಡಲಲ್ಲಿ ಏನಿದೆಯಲ್ಲ ಇದೊಂದು ಡಿಸ್ಪ್ಲೇ ಇದೆ, ಇದು ನಂಗೆ ಸಾಲಿಡ್ ಅನಿಸ್ತು ಆಯಿತಾ. ಯಾಕಂದರೆ ಮೆಟಾಲಿಕ್ ಬಿಲ್ಡಲ್ಲಿ ಪಾಪ್ಯುಲರ್ ಬ್ರ್ಯಾಂಡ್ಗಳು ಕೊಡಲ್ಲ ಇಷ್ಟು ಕಡಿಮೆ ರೇಟ್ಗೆ, ಪಾಪ್ಯುಲರ್ ಬ್ರ್ಯಾಂಡ್ಗಳು ಕೊಡಲ್ಲ ತುಂಬ. ಇನ್ನು ಅದು ಬಿಟ್ಟರೆ ಹಿಂದೆ ಗಮನಿಸ್ಬೋದು ನೀವು, ಒಂದು ಸಾಲಿಡ್ ಫೈಬರ್ ಬಿಲ್ಡಲ್ಲಿರುವಂಥದ್ದು, ಅಂಥ ಒಂದು ಪ್ಲ್ಯಾಸ್ಟಿಕ್ ಬಿಲ್ಡು ಅಲ್ಲ ಆಯಿತಾ, ಟೋಟಲಿ ಫೈಬರ್ ಬಿಲ್ಡ್ ಇದೆ, ನೀವು ಗಮನಿಸ್ಬೋದು. ಅದು ಬಿಟ್ಟರೆ ಇಲ್ಲೊಂದು ವಯರ್ ಇರುವಂಥದ್ದು, ಇದು ಡೈರೆಕ್ಟ್ ಕರೆಂಟ್ಗೆ ಇರುವಂಥದ್ದು. ಮತ್ತು ಹಾಗೆ ನೀವು ಗಮನಿಸ್ತಿರ್ಬೋದು, ಈ ಸಬ್ ಔಟ್ಪುಟ್ಗೆ ಹಚ್ಚಬೇಕು ಆ ಒಂದು ಉಪ್ಪರ್ನ ನಾನು ಹಚ್ಚಿ ತೋರಿಸ್ತೀನಿ. ಇನ್ನು ಬಿಟ್ಟರೆ ಆಕ್ಸ್ ಕೇಬಲ್ನ ಒಂದು ಆಪ್ಷನ್ ಕೂಡ ಇದೆ, ಈ ಆಕ್ಸ್ ಕೇಬಲ್ ಇಲ್ಲಿ ಅಟ್ಯಾಚ್ ಮಾಡಿ ಮೊಬೈಲ್ಗೆ ಹಚ್ಚಿದ್ರೆ ಅಂತಂದರೆ ಆಕ್ಸ್ ಕೇಬಲ್ ಅವಕಾಶ ಕೂಡ ಇರುವಂಥದ್ದು. ಇನ್ನು ಆಪ್ಟಿಕಲ್ ಅಂತ ಏನಿದೆ, ಇದು ಖಂಡಿತವಾಗ್ಲೂ ನಂಗೆ ಏನಂತ ಗೊತ್ತಿಲ್ಲ, ನೋಡೋಣ ಹೇಳ್ತೀನಿ ನಿಮಗೆ. ಆಮೇಲೆ HDMIನ ಸಪೋರ್ಟ್ ಕೂಡ ಇರುವಂಥದ್ದು, ಇದು ಮಾತ್ರ ಸಖತ್ತಾಗಿರುವಂಥದ್ದು. ಅದ ಮೋಸ್ಟ್ ಆಫ್ ದಿ ಬ್ರ್ಯಾಂಡ್ಗಳಲ್ಲಿ HDMI ಸಪೋರ್ಟ್ ಇರೋದೇ ಇಲ್ಲ, ಮೋಸ್ಟ್ ಆಫ್ ದಿ ಬ್ರ್ಯಾಂಡಲ್ಲಿ ಇರಲ್ಲ. ಯಾಕಂತ ಅಂದರೆ HDMIನ ಕೆಲಸ ಇವಾಗ ಸಖತ್ತಾಗಿ ನಡೀತಾ ಇದೆ. ಆಮೇಲೆ ಇಷ್ಟು ಕಡಿಮೆ ರೇಟ್ಗೆ ಮೋಸ್ಟ್ ಆಫ್ ದಿ ಬ್ರ್ಯಾಂಡ್ ಕೊಡೋದಿಲ್ಲ, ನಾನಂತೂ ಇವತ್ತಿನವರೆಗೂ ನೋಡೇ ಇಲ್ಲ ಆಯಿತಾ HDMI ಕೊಟ್ಟಿರುವಂಥದ್ದು ಸೌಂಡ್ ಬಾರ್ಗಳು. ಸೊ ಇದು ಮಾತ್ರ HDMIನ ಸಪೋರ್ಟ್ ತೊಗೊಳ್ತಾ ಇದೆ. ಸೊ ಅದನ್ನ ಬಿಟ್ಟರೆ ಇಲ್ಲಿ ಗಮನಿಸ್ತಿರ್ಬೋದು ನೀವು, ಆ ವಾಲ್ 2 ಸ್ಕ್ರೂ ಕೊಟ್ಟಿದ್ರು, ಅದನ್ನು ಇಲ್ಲಿ ವಾಲ್ ಮೌಂಟ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲೊಂದು ವಾಲ್ ಮೌಂಟ್ನ ಮಾಡೋದಕ್ಕೆ ಸಪೋರ್ಟನ್ನು ಕೊಟ್ಟಿದ್ದಾರೆ, ಇದು ಕೂಡ ಸಾಲಿಡ್ ಇದೆ. ಈ ರೀತಿ ವಾಲ್ ಮೌಂಟ್ನ ಮಾಡ್ಬೋದು, ಚೆನ್ನಾಗಿದೆ. ಇನ್ನು ಅದು ಬಿಟ್ಟರೆ ನಾನು ಪಕ್ಕದಲ್ಲಿ ತೋರಿಸ್ತೀನಿ ನಿಮಗೆ, ಇಲ್ಲಿ ಲೈಟ್ ಇರೋದು ಅಂತ, ಇಲ್ಲಿ ಲೈಟ್ ಇದೆ ಆಯಿತಾ, RGB ಲೈಟ್ ಇದೆ, ಇದು ಬ್ಲೂ ಕಲರ್ ಬರುತ್ತೆ. ನಾನು ಹಚ್ಚಿ ನೋಡಿಲ್ಲ, ಬಟ್ ವಿಡಿಯೋಗಳಲ್ಲಿ ನೋಡಿದ್ದೀನಿ, ಪಾಪ್ಯುಲರ್ ವಿಡಿಯೋಗಳಲ್ಲಿ. ಈ ಕಡೆನೂ RGB ಲೈಟ್ ಇದೆ, RGB ಲೈಟ್ ಜೊತೆಗೆ ಇಲ್ಲೊಂದು 4-5 ಬಟನ್ಸ್ ಇರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ USB ಪೋರ್ಟನ್ನು ಇಲ್ಲಿರುವಂಥದ್ದು, ಹಿಂದೆ ಯಾವುದೇ ರೀತಿಯ USB ಪೋರ್ಟ್ಗಳಿಲ್ಲ, ಅಲ್ಲಿ ಆಕ್ಸು HDMI ಆಮೇಲೆ ಸಬ್ ಔಟ್ಪುಟ್ ಎಲ್ಲ ಅಲ್ಲಿರುವಂಥದ್ದು. ಆಮೇಲೆ USB ಕನೆಕ್ಟಿವಿಟಿ ಏನು ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಸೈಡಿಗೆ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಂತ ಅನಿಸುತ್ತೆ. ಯಾಕಂದರೆ ಈಸಿಯಾಗಿ ಕನೆಕ್ಟ್ ಮಾಡ್ಕೊಬೋದು ಏನಾದರೂ. ಅದು ಬಿಟ್ಟರೆ ಇನ್ನು ಇಲ್ಲಿ ನೀವು ಪಾಸ್ ಮಾಡ್ಬೋದು, ವ್ಯಾಲ್ಯೂಮ್ ಜಾಸ್ತಿ ಮಾಡ್ಬೋದು, ವ್ಯಾಲ್ಯೂಮ್ ಕಡಿಮೆ ಮಾಡ್ಬೋದು, ಪಾಸ್ ಮಾಡ್ಬೋದು, ರನ್ ಮಾಡ್ಬೋದು. ಇನ್ನು ಲೈಟನ್ನು ಈ ಕೆಳಗಡೆ RGB ಲೈಟ್ ಬರುತ್ತೆ ಇದರ ಕೆಳಗೆ, ಮತ್ತು ಸೈಡಲ್ಲಿ 2 ಬದಿಯಲ್ಲೂ RGB ಲೈಟ್ ಬರುತ್ತೆ, ಅದನ್ನು ಕೂಡ ಆಫ್ ಮಾಡ್ಬೋದು, ಆನ್ ಮಾಡ್ಬೋದು, ಈ ರೀತಿಯ ಒಂದು ಇರುವಂಥದ್ದು. ಇವಾಗ ನಾನು ಇದರ ಬಗ್ಗೆ ಸ್ವಲ್ಪ ಸ್ಪೆಸಿಫಿಕೇಷನ್ ಬಗ್ಗೆ ಮಾತಾಡ್ತೀನಿ ಆಯಿತಾ. ಆಮೇಲೆ ನೀವೇನಾದರೂ ಇದನ್ನು ಸೇಲ್ ಟೈಮಲ್ಲಿ ಪರ್ಚೇಸ್ ಮಾಡೋದಾದರೆ ನಿಮಗೆ 6,000 ಇಲ್ಲ 6,300 6,500 ರೂಪಾಯಿ ಸಿಗುತ್ತೆ. ಬಟ್ ಇವಾಗ ನೀವು ಡಿಸ್ಪ್ಲೇಯಲ್ಲಿ ನೋಡ್ತಿರ್ಬೋದು, ಇವಾಗ ರೀಸೆಂಟ್ ಡೇಸಲ್ಲಿ ಇದು 8,500 9,000 ಹೋಗುತ್ತೆ. ಲಾಂಚಿಂಗ್ ಟೈಮಲ್ಲಿ ಹೆವಿ ಇತ್ತು ಆಯಿತಾ. ಲಾಂಚಿಂಗ್ ಟೈಮಲ್ಲಿ ಏನ್ರಿಪ್ಪ ಅಂತಂದರೆ ಇದರ ಕಾಸ್ಟ್ 10,000ವರೆಗೂ ಇತ್ತು, ಅಷ್ಟು ಕಾಸ್ಟು. ಇವಾಗ 8,500 9,000ವರೆಗೂ ಸಿಗುತ್ತೆ ನಿಮಗೆ. ಬಟ್ ಇದು ಯಾವುದೇ ನಂಗೆ ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ ಆಯಿತಾ, ಯಾವುದೇ ಬ್ರ್ಯಾಂಡ್ ಕೊಲ್ಯಾಬ್ರೇಷನ್ ವಿಡಿಯೋನೂ ಕೂಡ ಅಲ್ಲ. ಇದು ನಾನು ಪರ್ಚೇಸ್ ಮಾಡಿದ್ದು, ನಮ್ಮ ಮನೇಲಿ ಬೇಕು ಅಂತ ಮನೇಲಿ ಪರ್ಚೇಸ್ ಮಾಡಿದ್ದು. ಸೊ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಒಂದು ಇರಲಿ ಅಂತ. ಸೊ ನಾನು 6,300 ರೂಪಾಯಿಗೆ ಪರ್ಚೇಸ್ ಮಾಡಿದ್ದೆ, ನಿಮ್ಗೆ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ. ಸೊ ನೋಡ್ಬೋದು, ಯಾವುದೇ ಒಂದು ಸ್ಟೋರಲ್ಲಿ ಆಗಿರ್ಬೋದು ಇಲ್ಲ ಯಾವುದೇ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಆಗಿರ್ಬೋದು ಸಿಗುತ್ತೆ. ಇನ್ನು 160 ವ್ಯಾಟ್ನ ಒಂದು ಔಟ್ಪುಟ್ಟನ್ನು ಸಪೋರ್ಟ್ ಕೊಡುತ್ತೆ. ಇನ್ನು ಇದಕ್ಕೆ 5.3ನ ಲೇಟೆಸ್ಟ್ ಬ್ಲೂಟೂತ್ನ ಕನೆಕ್ಟಿವಿಟಿ ಇರುವಂಥದ್ದು. ಇದು ನಿಜವಾಗಲೂ ಚೆನ್ನಾಗಿರುವಂಥದ್ದು. ಅಥವಾ ಯಾವುದೇ ಬ್ರ್ಯಾಂಡ್ಗಳಲ್ಲಿ ಇವಾಗ ಲೇಟೆಸ್ಟ್ ಇರುವಂಥದ್ದು ಯಾವುದೇ ಬ್ರ್ಯಾಂಡ್ಗಳಲ್ಲಿ ಕೊಟ್ಟರು 5.1 ಮತ್ತು 5.0ನ ಕೊಡ್ತಿರುವಂಥದ್ದು. ಅದರಲ್ಲೂ ಕೂಡ ಇದರಲ್ಲಿ 5.3ನ ಲೇಟೆಸ್ಟ್ ಬ್ಲೂಟೂತ್ ಕನೆಕ್ಟಿವಿಟಿನ ಇರುವಂಥದ್ದು. ಅದು ಕೂಡ ಒಂದು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಇನ್ನು ಈಗ ಬರ್ತೀನಿ, ಇದರ ರಿಮೋಟನ್ನು ನಾನು ಶೆಲ್ಲನ್ನು ಹಾಕ್ಕೊಂಡು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮ್ಗೆ ಸೌಂಡ್ ಕ್ವಾಲಿಟಿ ಏನಿದೆ ಹೇಗೆ ಅಂತ. ಆಮೇಲೆ ಇದರಲ್ಲಿ ಒಂದು ಹೇಳ್ಬೇಕಂತಪ್ಪ ಅಂದರೆ ಅಲ್ಲಿ ಯಾವುದೇ ರೀತಿ ಸೌಂಡ್ ಇಲ್ಲ ಆಯಿತಾ. ಹುಪ್ಪರಲ್ಲಿ ಯಾವುದೇ ರೀತಿ ಸ್ಪೀಕರ್ಗಳಿಲ್ಲ, ಇಲ್ಲೇ 4 ಸ್ಪೀಕರ್ ಇರುವಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲೊಂದು ಹಾಗೆ ಇಲ್ಲೊಂದು 4 ಸ್ಪೀಕರ್ಗಳಿದೆ. ಮತ್ತು 2.1 ಚಾನೆಲ್ನ ಸಪೋರ್ಟೆಡ್ ಇರುವಂಥದ್ದು, 2.1 ಪೋರ್ಟೇಬಲ್ ಚಾನೆಲ್ ಇರುವಂಥದ್ದು. ಸೊ ನನಗೆ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಇದರ ಸೌಂಡ್ ಕ್ವಾಲಿಟಿ ನಾನು ಚೆಕ್ ಮಾಡಿಲ್ಲ, ಆ ಬಿಲ್ಡ್ ಕ್ವಾಲಿಟಿ ಸಖತ್ ಇಂಪ್ರೆಷನ್ ಆಯಿತು. ಓಕೆ,
ಚೆನ್ನಾಗಿದೆ. ಈಗ ಮಾಡ್ತೀನಿ, ಇವಾಗ ಆನ್ ಮಾಡ್ತೀನಿ, ಇದನ್ನು ಶೆಲ್ ಇದರಲ್ಲಿ ಹಾಕ್ತೀನಿ. ಶೆಲ್ ಹಾಕ್ಕೊಂಡು ನಾವು ರಿಮೋಟನ್ನು ಆನ್ ಮಾಡ್ಬೋದು. ಆನ್ ಮಾಡಿದರೆ ನಿಮಗೂ ಫೀಲ್ ಕೊಡುತ್ತೆ, ಇದು ಕೂಡ ಸ್ಟಾರ್ಟ್ ಆಗುತ್ತೆ ಆಯಿತಾ. ನಿಮ್ಮ ಮೂಡ್ ಕೂಡ ಆನ್ ಮಾಡ್ಬೋದು, ಸ್ಪೀಕರ್ ಕೂಡ ಆನ್ ಮಾಡ್ಬೋದು. ಚೆನ್ನಾಗಿದೆ. ಈಗ ನಾನು ಶೆಲ್ ಹಾಕಿದ್ದೀನಿ, ಆನ್ ಮಾಡಿಕೊಂಡೆ. ನೀವು ನೋಡ್ತಿರ್ಬೋದು ಡಿಸ್ಪ್ಲೇ ಕಾಣ್ತಿದೆ ಆಯಿತಾ. ನಿಮ್ಮ ಮಿಡಲಲ್ಲಿ ನಾನು ಹೇಳಿದ್ದೆ ಇಲ್ಲಿ ಏನಿದೆ, ಇದು ಮಿಡಲಲ್ಲಿ ಡಿಸ್ಪ್ಲೇ ಇದೆ ಆಯಿತಾ. ಮಿಡಲಲ್ಲಿ ಡಿಸ್ಪ್ಲೇ ಇದೆ ಮತ್ತು 2 ಸೈಡಲ್ಲಿ 2 ಸ್ಪೀಕರ್ಗಳಿದೆ ನೋಡ್ಬೋದಿರ್ಬೋದು. ನಾನು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. BTಯಲ್ಲಿದೆ ಆಯಿತಾ. ಈಗ ನೀವು ಮೂಡ್ಗಳು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಬೋದು. ಇಲ್ಲಿ ನೋಡಿ, ನೀವು ಈ ರಿಮೋಟ್ ಏನಿದೆಯಲ್ಲ ಟೋಟಲಿ ಕಂಟ್ರೋಲ್ ರಿಮೋಟಲ್ಲೇ ಇರುವಂಥದ್ದು ಆಯಿತಾ. ನೀವು ಗಮನಿಸ್ತಿರ್ಬೋದು. ಟ್ರಬಲ್ ಅಂತ ಏನಿದೆ, ಈ ಟ್ರಬಲ್ ಜಾಸ್ತಿನೂ ಮಾಡ್ಬೋದು, ಟ್ರಬಲ್ ಕಡಿಮೆನೇ ಮಾಡ್ಬೋದು. ಇಲ್ಲಿ ಲೆಸ್ ಇರುವಂಥದ್ದು, ಮೈನಸ್ ಇರುವಂಥದ್ದು. ಆಮೇಲೆ ಬಾಸ್ ಮೈನಸ್ ಕೂಡ ಮಾಡ್ಬೋದು, ಇಲ್ಲೇ ಪ್ಲಸ್ ಕೂಡ ಮಾಡ್ಬೋದು ಬಾಸ್. ಇನ್ನು ಬಿಟ್ಟರೆ 3D ನಾವು ಮೂವಿಗಳು ನೋಡೋದಿರ್ಬೇಕಾದ್ರೆ ಒಂದು ಬೆಸ್ಟ್ ಅಂದರೆ ಬೆಸ್ಟ್ ಫೀಲಿಂಗ್ ಕೊಡೋದಕ್ಕೆ 3D ಆಪ್ಷನ್ ಕೂಡ ಇದೆ. ಹಾಗೆ ಮೆನ್ಯೂ ಆಪ್ಷನ್ ಕೂಡ ಇದೆ, ಮೂವಿ ಆಪ್ಷನ್ ಕೂಡ ಇದೆ, ಮ್ಯೂಸಿಕ್ ಆಪ್ಷನ್ ಕೂಡ ಇದೆ, ಗಮನಿಸಿರ್ಬೋದು ನೀವು. ಹಾಗೆ ಪೇರ್ ಈ ನಾವು BT ಮತ್ತು ಯಾವುದೇ ಬೇರೆ ಆಕ್ಸು HDMI ಕನೆಕ್ಟ್ ಮಾಡಬೇಕಾದ್ರೆ ಪೇರ್ನ ಒಂದು ಕನೆಕ್ಟಿವಿಟಿ ಒಂದು ಆಪ್ಷನ್ ಇರುವಂಥದ್ದು. ಇದು ಮೆನು ಅಂದರೆ ಬೇರು HDMI ಆಕ್ಸು ಯಾವುದೇ ಒಂದು ಇಲ್ಲಿಂದ ಚೇಂಜ್ ಮಾಡ್ಕೊಬೋದು. ಇನ್ನು ಸಾಂಗ್ ಮುಂದೆ ಮಾಡಲಿಕ್ಕೆ ಹಿಂದೆ ಮಾಡಲಿಕ್ಕೆ ಇದೇ ಇರುವಂಥದ್ದು. ಆಮೇಲೆ ಲೋ ಆ್ಯಂಡ್ ಪ್ಲಸ್ ಮೈನಸ್ ಮಾಡಲಿಕ್ಕೆ ಇಲ್ಲೇ ಇರುವಂಥದ್ದು ನಿಮಗೆ ವಾಯ್ಸ್ ಕ್ವಾಲಿಟಿನ, ಯಾವುದೇ ಒಂದು ಸಾಂಗ್ನ ಕ್ವಾಲಿಟಿ. ಹಾಗೆ ಮ್ಯೂಟ್ ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತ ಅಂದರೆ ನೀವು ಸಾಂಗನ್ನು ಮ್ಯೂಟ್ ಮಾಡೋದಕ್ಕೆ ಡೈರೆಕ್ಟಾಗಿ ಮಾಡ್ಬೋದು. ಇಲ್ಲೇ ಇದೆ, ನೀವು ಗಮನಿಸ್ತಿರ್ಬೋದು. ಮ್ಯೂಟನ್ನು ಇಲ್ಲೇ ಒಂದೇ ಒಂದು ಪ್ರೆಸಲ್ಲಿ ಮ್ಯೂಟ್ ಮಾಡ್ಬೋದು ಆಯಿತಾ. ಈ ಮ್ಯೂಟ್ನ ಆಪ್ಷನ್ ಸಿಗುತ್ತೆ ನಿಮಗೆ. ಇನ್ನು ಅದು ಬಿಟ್ಟರೆ ಇಲ್ಲಿ ಆಫ್ನ ಬಟನ್ ಇರುವಂಥದ್ದು. ಸೊ ಈ ರೀತಿ ಇದೆ, ಗಮನಿಸ್ತಿರ್ಬೋದು ನೀವು ಬಿಲ್ಡ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ. ಚೆನ್ನಾಗಿದೆ ಆಯಿತಾ. ಇದರ ಬಿಲ್ಡ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ನನ್ನ ಪ್ರಕಾರ ಇದು ಚೈನಾ ಮೇಡ್ ಅಂತ ಅನಿಸುತ್ತೆ ಆಯಿತಾ. ಯಾಕೋ ನೋಡಿದರೆ ಇಷ್ಟು ಒಳ್ಳೆ ಬಿಲ್ಡ್ ಕ್ವಾಲಿಟಿನೂ ಚೈನಾನೇ ಮಾಡುತ್ತೆ, ಬ್ಯಾಡ್ ಬಿಲ್ಡ್ ಕ್ವಾಲಿಟಿನೂ ಅವರೇ ಮಾಡ್ತಾರೆ. ಯಾವ ರೀತಿ ದುಡ್ಡು ಕೊಡುತ್ತೋ ಆ ರೀತಿ ಮಾಡುತ್ತೆ. ಸೊ ಇನ್ನು ಬರ್ತೀನಿ ಇದನ್ನು ಆನ್ ಮಾಡ್ಕೊಳೋ ಸ್ಟೇಜಿಗೆ. ಯಾಕಂದರೆ ಇದರ ಸ್ಪೆಸಿಫಿಕೇಷನ್ ಎಲ್ಲ ನಿಮಗೆ ಹೇಳಿಬಿಟ್ಟಿದ್ದೀನಿ. ಇದಕ್ಕೆ ಯಾವುದೇ ರೀತಿಯ ವಾಟರ್ ರೆಸಿಸ್ಟೆಂಟನ್ನು ಇಲ್ಲ ಆಯಿತಾ. ಯಾವುದೇ ರೀತಿ ಎಲ್ಲೂ ಕೂಡ ಇವತ್ತಿನವರೆಗೂ ಮೆನ್ಷನ್ ಮಾಡಿಲ್ಲ ಅವರು. IP ರೇಟ್ಸ್ ಇರುವಂಥದ್ದು ವಾಟರ್ ರೆಸಿಸ್ಟೆಂಟನ್ನು ಇದೆ ಅಂತ ಎಲ್ಲೂ ಕೂಡ ಹೇಳಿಲ್ಲ, ಎಲ್ಲೂ ಕೂಡ ಮೆನ್ಷನು ಮಾಡಿಲ್ಲ. ನಾನು ವೆಬ್ಸೈಟ್ಗಳಲ್ಲಿ ಚೆಕ್ ಮಾಡಿದೆ, ಯಾವುದೇ ರೀತಿ IP ರೆಸಿಸ್ಟೆನ್ಷನ್ ಇಲ್ಲ. ನೀರನ್ನು ಬೆಳೆಸೋದೆಲ್ಲ ಕಷ್ಟ ಸ್ವಲ್ಪ. ಇಲ್ಲಿ ನೋಡಿ, ನಾನು ಹೇಳಿದೆ RGB ಇರುತ್ತೆ ಅಂತ. ಆನ್ ಮಾಡಿದರೆ ಇಲ್ಲಿ ಆನ್ ಆಫ್ ಬಟನ್ ಇದೆ, ನೀವು ಗಮನಿಸ್ತಿರ್ಬೋದು. ಈಗ ಆನ್ ಮಾಡಿದ್ದೀನಿ, ನಾನು ಆಫ್ ಮಾಡಿದೆ, ಆನ್ ಮಾಡಿದೆ ಆಯಿತಾ. ಆಮೇಲೆ ಈ ಸ್ಪೀಕರ್ನ ಕೆಳಗೆ RGB ಇದೆ ಅಂತ ಹೇಳಿದ್ದೆ. ನೀವೇನಾದರೂ ಲೈಟ್ ಆಫ್ ಮಾಡಿ ಒಂದೊಳ್ಳೆ ಮೂವಿ ಫೀಲ್ ಮಾಡ್ತಾ ಇದ್ದರೆ ಇದು ಮಾತ್ರ ಹೆವಿ ಫೀಲ್ ಆಗುತ್ತೆ ಈ RGBದು. ಇಲ್ಲಿ ನೋಡಿ, ಇಲ್ಲಿ RGB ಅಂದರೆ ಎಲ್ಲ ಕಲರ್ ಇಲ್ಲ, ಬಟ್ ಬಿಳಿ ಒಂದೇ ಇದೆ. ಅದೊಂದು ಬ್ಯಾಡ್ ಅಂತ ಅನಿಸುತ್ತೆ. ಬಟ್ ಎಲ್ಲ ಕಲರ್ ಬೇಕಿತ್ತು. ಏನಾದ್ರು ಗೇಮಿಂಗ್ ಆಡಬೇಕಾದ್ರೆ ಒಂದು ಒಳ್ಳೆ ಫೀಲ್ ಕೊಡ್ತಿದ್ದು, ಚೆನ್ನಾಗಿರ್ತಿದ್ದು ಅದೊಂದು. ಸೊ ಇದು ಬಿಳಿ ಒಂದೇ ಇದೆ ಆಯಿತಾ. ಇದೊಂದು ಬ್ಯಾಡ್ ಅಂತ ಅನಿಸ್ತು. ಇದೊಂದೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಕಲರ್ ರಿಮೋಟಲ್ಲಿ ಕಂಟ್ರೋಲ್ ಇರಬೇಕಿತ್ತು ಅಂತ ಅನಿಸ್ತು. ಚೆನ್ನಾಗಿರಲಿ, ಪರವಾಗಿಲ್ಲ. ಏನಾದರೂ ಇಷ್ಟು ಕಡಿಮೆ ಬೆಲೆ ಕೊಡ್ತಾರೆ ಅಂತ ಅಂದರೆ ಏನಾದ್ರು ಒಂದು ಕಡಿಮೆ ಇದ್ದೇ ಇರುತ್ತೆ. ಮೋಸ್ಟ್ ಆಫ್ ದ ಪಾಪ್ಯುಲರ್ ಬ್ರ್ಯಾಂಡ್ಗಳು ಇಷ್ಟು ಕೊಡಲ್ಲ ಬ್ರ್ಯಾಂಡ್ಗಳು. ಇರಲಿ, ನಾನು ಮುಂದಿಟ್ಕೊತೀನಿ. ಇದು ಬೇಕು ಆ್ಯಕ್ಚುಲಿ ಮೇನ್ ಇದಕ್ಕೆ ಸಪೋರ್ಟೆಡ್. ಇದಿಲ್ಲ ಅಂದರೆ ಫೀಲೇ ಇಲ್ಲ ಆಯಿತಾ. ಇದು ಆಕ್ಸ್ ಕೇಬಲ್ನ ಇದನ್ನು ಸಬ್ ಔಟ್ಪುಟ್ಟನ್ನು ಕನೆಕ್ಟ್ ಮಾಡ್ಕೊತೀನಿ. ಈ ಒಂದು ಉಪ್ಪರ್ನ ಒಂದು ವಯರ್ ಏನಿದೆ ಇದನ್ನು ನಾನು ಇದಕ್ಕೆ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಆಯಿತಾ. ಇಲ್ಲಿ ಸಬ್ ಔಟ್ಪುಟ್ ಅಂತ ಇದೆ. ಈ ಸಬ್ ಔಟ್ಪುಟ್ ನೀವು ಗಮನಿಸಿರ್ಬೋದು. ಈ ಸಬ್ ಔಟ್ಪುಟ್ಗೆ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಇದು ಉಪ್ಪರ್ನ ಒಂದು ವಯರು ಅನ್ನೋದು ಇಷ್ಟೇ ಆಯಿತಾ. ಇಷ್ಟು ಮಾಡಿಕೊಂಡೆ. ಈ ಉಪ್ಪರ್ ಬಿಲ್ಡ್ ಕ್ವಾಲಿಟಿ ಕೂಡ ನಾನು ಹೇಳಿದೆ ನಿಮಗೆ. ಇದು ವುಡನ್ನ ಬಿಲ್ಡ್ ಇರುವಂಥದ್ದು, ಚೆನ್ನಾಗಿದೆ. ಇಲ್ಲಿ ಬ್ಯಾಕ್ ಸೈಡ್ ಬಾಸ್ನ ಒಂದು ಟ್ರಬಲ್ ಕೊಡೋದಕ್ಕೆ ಒಂದು ಒಳ್ಳೆ ಇದಿದೆ, ಸ್ಪೇಸ್ ಇದೆ. ಇನ್ನು ಈ ಕಡೆ ಒಂದು ಸ್ಪೀಕರ್ ರೀತಿಯಲ್ಲಿ ಒಂದು ಏನಂತಾರೆ ನೆಟ್ಟನ್ನು ಹಚ್ಚಿರುವಂಥದ್ದು ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ. ಇನ್ನು ಅದು ಬಿಟ್ಟರೆ ಇಲ್ಲಿ ಫೀಲ್ ಇರುತ್ತೆ ಆಯಿತಾ. ಯಾವುದೇ ಒಂದು ಪ್ರಾಡಕ್ಟ್ ಮೇಲೆ ಮೊಬೈಲ್ ತೊಗೊಂಡ್ರೆ ಅದರ ಕವರ್ ತೆಗೆಯೋದ್ಮೇಲೆ, ಇದು ತೊಗೊಂಡ್ರೆ ಅದರ ಮೇಲೆ ಕವರ್ ತೆಗೆಯೋದ್ಮೇಲೆ ತುಂಬ ಫೀಲ್ ಇರುತ್ತೆ. ನಾನು ತೋರಿಸ್ತೀನಿ, ಸೌಂಡ್ ಕೇಳಿ. ಆಹಾ, ಬಂತು ಸೌಂಡ್ ಅಂತೂ ಬಂತು, ಫೀಲು ಕೂಡ ಬಂತು. ಇರಲಿ, ಈಗ ಇದರ ಒಂದು ಡಿಸೈನ್ ನೋಡಿ ನೀವು. ನನಗೆ ಇದಕ್ಕಿಂತ ಇದರ ಡಿಸೈನ್ ಎಲ್ಲ ಹೆವಿ ಇನ್ಸ್ಪಿರೇಷನ್ ಅಂತ ಅನಿಸ್ತು. ಹೆವಿ ಇನ್ಸ್ಪಿರೇಷನ್ ಆಯಿತು. ಯಾಕಂದರೆ ಸಖತ್ತಾಗಿದೆ ಅಂತ ನೀವು ನೋಡ್ತಿರ್ಬೋದು, ಗಮನಿಸಿರ್ಬೋದು. ಸೂಪರಾಗಿದೆ ಆಯಿತಾ. ಆದರೆ ಒಂದೇನಪ್ಪ ಅಂತಂದರೆ ಇದ್ರ ಮೇಲೆ ಫಿಂಗರ್ ಪ್ರಿಂಟ್ಗಳು ಬೀಳುತ್ತೆ ಆಯಿತಾ. ಇಲ್ಲಿ ನೋಡಿ ಗಮನಿಸ್ತಿರ್ಬೋದು ನೀವು. ಇಲ್ಲಿ ನೋಡಿ
ಫಿಂಗರ್ ಪ್ರಿಂಟ್ ಬೀಳ್ತಾ ಇದೆ ಆಯಿತಾ. ಫಿಂಗರ್ ಪ್ರಿಂಟ್ ಬೇಡ ಅಂತ ಅನಿಸ್ತು ಸ್ವಲ್ಪ. ಸೊ ಇದ್ರ ಮೇಲೆ ಏನೂ ಇಲ್ಲ, ಇದು ಮ್ಯಾಟ್ ಫಿನಿಶಿಂಗ್ ಇರುವಂಥದ್ದು. ಇದ್ರ ಮೇಲೂ ಕೂಡ ಏನೂ ಇಲ್ಲ, ಮ್ಯಾಟ್ ಫಿನಿಶಿಂಗ್ ಇರುವಂಥದ್ದು. ಇದ್ರ ಮೇಲೆ ಮಾತ್ರ ಫಿಂಗರ್ ಪ್ರಿಂಟ್ ಇದೆ. ಸೊ ಓಕೆ ಇರಲಿ, ಏನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಇನ್ನು ಇದನ್ನು ಕನೆಕ್ಟ್ ಮಾಡ್ಕೊತೀನಿ ನಾನು. ಇದು ಮೊಬೈಲ್ ಇವಾಗ ನಾನು ಡೈರೆಕ್ಟಾಗಿ ನಿಮಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ ಆಯಿತಾ. ನಾನು ಪೇರ್ ಮಾಡಿದ್ದೀನಿ. ಪೇರ್ ಮಾಡೋದೇನು ದೊಡ್ಡದಿಲ್ಲ ಆಯಿತಾ. ನೀವು ಬ್ಲೂಟೂತನ್ನು ಆನ್ ಮಾಡಿಕೊಂಡ್ರೆ ಇದರಲ್ಲಿ ಬಿ ಟಿ ಆಟೋಮೆಟಿಕ್ಲಿ ಆಪ್ಷನ್ ಬರುತ್ತೆ, ಇಲ್ಲಾಂದರೆ ಮೆನ್ಯೂಯಿಂದ ನಾವು ಮಾಡ್ಕೊಬೋದು. ಇಲ್ಲಿ ಬಿ ಟಿ ಅಂತ ಬ್ಲೂಟೂತ್ ಆಪ್ಷನ್ ಬರುತ್ತೆ, ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಕನೆಕ್ಟ್ ಮಾಡಿಕೊಂಡ್ರೆ ಆಯಿತು ಆಯಿತಾ, ಅಷ್ಟೇ, ಮತ್ತೇನಿಲ್ಲ. ಕನೆಕ್ಟ್ ಆಗಿದೆ. ನಾನೊಂದು ನಿಮಗೆ ಸಾಂಗನ್ನು ಪ್ಲೇ ಮಾಡ್ತೀನಿ, ನೀವು ಗಮನಿಸ್ತಿರ್ಬೋದು. ನಾನು ಬಾಸನ್ನು ಫುಲ್ ಇಟ್ಟಿದ್ದೀನಿ ಆಯಿತಾ, ಎಷ್ಟಿದೋ ಅಷ್ಟನ್ನು ಪೂರ್ತಿ ಬಿಟ್ಟಿದ್ದೀನಿ. ಇನ್ನು ಟ್ರಬಲ್ ಕೂಡ ಫುಲ್ ಇಟ್ಟಿದ್ದೀನಿ. 12 ಪಾಯಿಂಟ್ಗಳು ಇರುವಂಥದ್ದು. ಟ್ರಬಲ್ ಕೂಡ 12 ಪಾಯಿಂಟ್ ಇದೆ, ಮತ್ತು ಬಾಸ್ ಕೂಡ 12 ಪಾಯಿಂಟ್ ಲಾಸ್ಟ್ ಇದೆ. ನಾನು ಫುಲ್ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲವನ್ನು, ಗಮನಿಸ್ತಿರ್ಬೋದು. ಇಲ್ಲಿ ಡಿಸ್ಪ್ಲೇಲಿ ಕಾಣ್ತಾ ಇರ್ಬೋದು ನಿಮಗೆ. ಸೊ ಇನ್ನು ನಾನು ಒಂದು ಸಾಂಗನ್ನ ಪ್ಲೇ ಮಾಡ್ತೀನಿ, ನೋಡಿ ಯಾವ ರೀತಿ ಇದೆ ಟ್ರಬಲ್ ಮತ್ತು ಬಾಸನ್ನು ಅಂತ. ಬಾಸ್ ಕೂಡ ಹೆವಿ ಬರ್ತಾ ಇದೆ, ಬಾಸ್ ಕೂಡ ಈ ಕಡೆ ಬ್ಯಾಕಿಂದ ಕೂಡ ಬರ್ತಾ ಇದೆ, ನೀವು ನೋಡ್ಬೋದು. ನೋಡಿ ಗಮನಿಸಿ ನೀವು ಯಾವ ರೀತಿ ಇದೆ ಅಂತ. ಗಮನಿಸಿ ಯಾವ ರೀತಿ ಬಾಸ್ ಬರ್ತಾ ಇದೆ ಅಂತ. ಒಳ್ಳೆ Rajani, 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 Karavakramute, Suravardini, Ramyata, Paradini, Shaya, Sujaya. ಈ ಒಂದು ಪ್ರಾಡಕ್ಟ್ನ ಬಗ್ಗೆ ಇಷ್ಟು ಮಾಹಿತಿ ನನ್ನ ಹತ್ರ ಇರುವಂಥದ್ದು. ಸೊ ನೀವು ಸಾಂಗನ್ನು ಗಮನಿಸಿರ್ಬೋದು ಎಷ್ಟು ಕ್ಲಾರಿಟಿ ಇದೆ ಅಂತ. ವಾಯ್ಸ್ ಕ್ಲಾರಿಟಿ ಕೂಡ ಹೇಳ್ತೀನಿ, ಸಖತ್ತಾಗಿದೆ ಆಯಿತಾ, ತುಂಬ ಚೆನ್ನಾಗೈತೆ ರೀ. ಪರ್ಚೇಸ್ ಮಾಡಿರಿ. ಪರ್ಚೇಸ್ ಮಾಡೋದಿದ್ರೆ ನಿಮ್ಗೆ ಈಗ ಸ್ವಲ್ಪ ಕಾಸ್ಟ್ಲಿ ಬೀಳ್ಬೋದಾ, 8,500 ರೂಪಾಯಿ ಬೀಳ್ಬೋದಾ. ನಾ ಹೇಳ್ದಂಗೆ 6,500 ರೂಪಾಯಿ ಪರ್ಚೇಸ್ ಮಾಡೀನಿ. ಬಟ್ ನೋಡಿರಿ, ಸೇಲ್ ಟೈಮಲ್ಲಿ ಆದರೆ ಸೇಲ್ ಟೈಮಲ್ಲಿ ಮತ್ತು ಈಗ ದೀಪಾವಳಿ ಸೇಲ್ ಬರ್ಬೋದು, ಅವಾಗ ನೀವು ಪರ್ಚೇಸ್ ಮಾಡಿರಿ, ನಿಮ್ಗೆ ಆ ಕಾಸ್ಟಲ್ಲೇ ಸಿಗ್ಬೋದು. ನೋಡ್ತಾ ಇರ್ರಿ, ಪರ್ಚೇಸ್ ಮಾಡಿರಿ. ವಾಯ್ಸ್ ಕ್ವಾಲಿಟಿ ಆಗಿರ್ಬೋದು, ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಸಖತ್ತಾಗಿದೆ, ಸಾಲಿಡ್ ಆಗಿದೆ ಆಯಿತಾ, ಸಖತ್ತಾಗಿದೆ. ಈ ರೀತಿ ಇರುವಂಥದ್ದು ತುಂಬ ಚೆನ್ನಾಗಿದೆ. ಪರ್ಚೇಸ್ ಮಾಡಿ, ಬಿಲ್ಡ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಈ ಒಂದು ಪ್ರಾಡಕ್ಟ್ನ ಬಗ್ಗೆ ಇಷ್ಟೇ ಮಾಹಿತಿ ಇರುವಂಥದ್ದು ನನಗೆ. ಹಾಗೆ ನಮ್ಮ ಟೆಕ್ ಅಭ್ಯ UK ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೊಳ್ಳೆ ವಿಡಿಯೋ ಜೊತೆಗೆ ಸಿಗ್ತೀವಿ, ನಿಮ್ಮ ಜೊತೆಗೆ ಬರ್ತೀವಿ. ಅಲ್ಲಿ ತನಕ ಸಪೋರ್ಟ್ ಮಾಡಿ. ಬಾಯ್.